ಸುವರ್ಣ. ಮಿಲನ 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 ಮಿಲನ. ಅಯ್ಯೋ ಬಿಡು ಬಂಗಾರ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ನನ್ನನ್ನ? ಬಿಡು ಬಂಗಾರಿ. ಬನ್ನಿ ಅಜ್ಜಿ. ಅರ್ಥ ನಮ್ಮನ್ನೆಲ್ಲ ಯಾಕೆ ಹೀಗೆ ಸಾಲಲ್ಲಿ ನಿಲ್ಸಿರೋದು? ದಿನಾಗ್ಲೂ ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ತಿರ್ತೀರಾ, ನನಗ್ ಬೋರ್ ಆಗಲ್ವಾ? ನಾನು ಒಬ್ಳೆ ಏನ್ ಮಾಡ್ಬೇಕು ಹೇಳಿ? ಅಮ್ಮನ ಜೊತೆ ಕುತ್ಕೊಂಡು ಮಾತಾಡೋಕಂತ ಬಂದಾಗಿಂದ ಮಾತಾಡಿ ಮಾತಾಡಿ ಸಾಕಾಗಿದೆ. ಹಾಗಾದ್ರೆ ಅಜ್ಜಿ ಹತ್ರ ಕತೆ ಕೇಳು. ಬೆಂಗಳೂರಲ್ಲಿ ಕತೆ ಕೇಳಿ ಕೇಳಿ ಸಾಕಾಗಿದೆ. ಬಂಗಾರು, ಹಾಗಾದ್ರೆ ಈ ತೀರ್ಥಹಳ್ಳಿ ಅಜ್ಜಿ ನಿನ್ಗೆ ಒಂದು ಒಳ್ಳೆ ಕತೆ ಹೇಳ್ತಾರೆ, ಓಕೆನಾ? ನನ್ಗೆ ಮೂಡಿಲ್ಲ. ಹಾಗಾದ್ರೆ ಚಿಕ್ಕಿ ಜೊತೆ ಮಾತಾಡು. ಚಿಕ್ಕಿ ಜೊತೆನಾ? ಚಿಕ್ಕಿ ಜೊತೆ ಮಾತಾಡಿದ್ರೆ ಚಿಕ್ಕನ್ ಬಗ್ಗೆನೇ ಹೇಳ್ತಾಳೆ, ನನ್ಗೆ ತಲೆ ತಿಂತಾಳೆ. ಸರಿ, ಹಾಗಾದ್ರೆ ಟಿವಿ ನೋಡು. ಕರೆಂಟ್ ಇಲ್ಲ. ಮೇಡಮ್, ನೀವ್ ಹೀಗೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದಕ್ಕಿಂತ ಏನ್ ಮಾಡ್ಬೇಕು ಅಂತ ಹೇಳಿ. ಎಲ್ರು ಅವ್ರ ಜೊತೆ ಮಾತಾಡಿ ಇವ್ರ ಜೊತೆ ಮಾತಾಡಿ ಅಂತಾನೆ ಇದ್ದೀರಾ. ಯಾರಾದ್ರೂ ಒಬ್ರು ಎಲ್ರು ಸೇರ್ಕೊಂಡು ಆಟ ಆಡೋಣ ಅಂತ ಹೇಳಿದೀರಾ? ಆಟನ ನೀವೆಲ್ಲ ಸೇರ್ಕೊಂಡು ಆಟ ಆಡಿ, ನಾನು ನೋಡ್ತೀನಿ. ಬಂಗಾರು, ನನಗೂ ಅಷ್ಟೇ ತುಂಬಾ ವಯಸ್ಸಾಗೋಗಿದೆ, ನನಗಂತೂ ಏನು ಆಡಕ್ ಬರೋದೇ ಇಲ್ಲಪ್ಪ. ನೀವೆಲ್ಲರೂ ಸೇರಿ ಆಟ ಆಡಿ, ನೀವು ಹೇಗೆ ಆಡ್ತೀರಾ ಅಂತ ನೋಡ್ತೀನಿ. ಅಯ್ಯೋ, ನನಗೆ ಆಟ ಆಡಕ್ಕೆಲ್ಲ ಬರಲ್ಲ, ನೀವ್ ಆಟ ಆಡ್ಕೊಳ್ಳಿ. ಇಂಥ ಪರಿಸ್ಥಿತಿಲಿ ನಾನು ಹೇಗಾಡ್ಲಿ? ನಾನು ಬರಲ್ಲ. ಅಂದ್ರೆ ನೀವೆಲ್ರೂ ತಪ್ಪಿಸ್ಕೊಂಡು ನನ್ನನ್ನು ಸಿಗಾಕ್ಸಿದೀರಾ ಅಂತ ಆಯ್ತು. ಸರಿ ಕಂದ, ನಾನು ಆಡಕ್ ಬರ್ತೀನಿ. ಆದ್ರೆ ಒಂದ್ ಕಂಡೀಷನ್, ಇವ್ರು ಎಲ್ರೂ ಆಡಕ್ ಬರ್ಬೇಕು, ಅವಾಗ ಮಾತ್ರ ನಾನು ಬರೋದು. ರೀ, ನೀವೊಬ್ರು ಆಟ ಆಡಿ ಅಂದ್ರೆ ನಮ್ಮೆಲ್ಲರನ್ನೂ ಯಾಕೆ ಸಿಕ್ಕಾಕ್ಸಿದ್ದೀರಾ? ಕಷ್ಟ ಸುಖನ ಸಮವಾಗಿ ಹಂಚ್ಕೋಬೇಕಲ್ವಾ, ಅದಕ್ಕೆ. ನಾನ್ ಬರಲ್ಲ. ನೀವು ಬರಲ್ಲ ಅಂದ್ರೆ ನಾನು ಆಟ ಆಡಲ್ಲ. ಯಾರು ಆಟ ಆಡಕ್ ಬರ್ಲಿಲ್ಲ ಅಂದ್ರೆ ನಾನು ಯಾರ ಜೊತೆನೂ ಮಾತಾಡಲ್ಲ. ನೋಡಿ, ನಿಮ್ಮಿಂದ ಅರ್ಥ ಕೋಪ ಮಾಡ್ಕೊಂಡಿದ್ದಾನೆ. ಇಲ್ಲ, ಇಷ್ಟಕ್ಕೆಲ್ಲ ನೀವೇ ಕಾರಣ. ನಾನಲ್ಲ, ನೀವೆಲ್ರೂ ಕಾರಣ. ನೀವು. ಓಕೆ ಮಗನೆ, ನಿಮ್ ಕೋಳಿ ಜಗ್ನ ಸ್ವಲ್ಪ ನಿಲ್ಲಿಸಿ, ಮೊದಲು ಅವಳನ್ನ ಸಮಾಧಾನ ಮಾಡೋಣ ಬನ್ನಿ. ಮಾತಾಡಿಸ್ಬಿಡಿ ನನ್ನ, ಹೋಗಿ. ಏನ್ ಗೊತ್ತಾ, ನಿನ್ ಜೊತೆ ಆಡಕ್ಕೆ ನಾನ್ ರೆಡಿ. ನಾನು ಬರ್ತೀನಿ. ಇನ್ನು ನಾನ್ ಸುಮ್ಮನೆ ಕುತ್ಕೊಂಡು ಏನ್ ಮಾಡ್ಲಿ? ನಾನು ಬರ್ತೀನಿ. ನನ್ ಬಂಗಾರಿ ಜೊತೆ ಆಡಕ್ ನಾನು ರೆಡಿ. ಹಂಗಾದ್ರೆ ಏನ್ ಆಟ ಆಡೋಣ? ಹಾ, ಕಣ್ಣು ಮುಚ್ಚಾಲೆ. ಕಳ್ಳ ಯಾರು? ಕಳ್ಳ ಯಾರು ಅಂದ್ರೆ ಯಾಕೆಲ್ರು ಹೀಗೆ ನನ್ನ ನೋಡ್ತಾ ಇದ್ದೀರಾ? ಈ ನೋಟದ ಅರ್ಥ ಏನು? ನೀವೇ ಕಳ್ಳ. ಇಲ್ಲ ಇಲ್ಲ ಇಲ್ಲ, ನಾನ್ ಕಳ್ಳ ಆಗಲ್ಲ. ನಮ್ಮನ್ನೇ ಸಿಕ್ಕಾಕ್ಸ್ತೀರಾ? ಇವಾಗ ಅನ್ಭವಿಸಿ. ಅಪ್ಪ ಒಪ್ಕೊಂಡ್ರು, ಅಪ್ಪ ಒಪ್ಕೊಂಡ್ರು. ಆಯ್ತಾಯ್ತು. ಅಂತೂ ಇಂತೂ ನೀವೆಲ್ರೂ ಒಂದಾಗಿ ನನ್ನ ಕಳ್ಳ ಮಾಡಿದ್ರಲ್ವಾ? ಇರ್ಲಿ ಇರ್ಲಿ, ನನಗೂ ಒಂದು ಟೈಮ್ ಬರುತ್ತೆ. ಸಾಹೇಬ್ರೆ, ಮೊದಲು ಆಟ ಸ್ಟಾರ್ಟ್ ಮಾಡಿ. ಇವಾಗ ಮಾತಾಡ್ತಾ ಇರ್ತೀರೋ ಆಟ ಸ್ಟಾರ್ಟ್ ಮಾಡ್ತಿರೋ? ಆಯ್ತು ಮೇಡಮ್, ಶುರು ಮಾಡೋಣ. ಬನ್ನಿ, ಬಟ್ಟೆ ಕಟ್ಟಿ. ಕಣ್ಣ ಮುಚ್ಚೆ ಅರ್ಥ ಸ್ವಲ್ಪ ಕಾಣೋ ಹಂಗೆ ಕಟ್ಟು. ನಾನು ಇನ್ನೇನು ಔಟ್ ಮಾಡಲ್ಲ, ಬೇರೆ ಎಲ್ರೂ ಔಟ್ ಮಾಡ್ತೀನಿ, ಓಕೆನಾ? ರೀ, ಇದ್ ಮೋಸ. ಆಟದಲ್ಲಿ ಈ ತರ ಮೋಸ ಮಾಡೋ ಹಾಗಿಲ್ಲ. ಪ್ರಾರ್ಥನಾ, ನಿನ್ನನ್ನು ಔಟ್ ಮಾಡಿದ್ರೆ ತಾನೇ ಮೋಸ ಆಗೋದು. ನಿನ್ನನ್ನು ಔಟ್ ಮಾಡಲ್ಲ, ಬೇರೆ ಎಲ್ರೂ ಔಟ್ ಮಾಡ್ತೀನಿ. ಇದು ಡಬ್ಬೆ ಮೋಸ. ನೀವು ಅತ್ತೆ ಸೊಸೆನರೆಲ್ಲ ಸೇರ್ಕೊಂಡು ನನ್ನನ್ನು ಕಳ್ಳ ಮಾಡಿದ ಮೋಸ ಅಲ್ವಾ? ನಾವೇನ್ ಮೋಸ ಮಾಡಿಲ್ಲ, ಬಕ್ರ ಮಾಡಿದ್ವಿ ಅಷ್ಟೇ. ಇವಾಗ ಆಟ ಶುರು ಮಾಡೋಣ.
ಅರ್ಥ ಬೇಗ ಬಾ. ಕಣ್ಣ ಮುಚ್ಚೆ ಕಾಡೆ ಗೂಡಿ ಮುದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ. ಕಣ್ಣ ಮುಚ್ಚೆ ಕಾಡೆ ಗೂಡಿ ಮುದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ. ರೀ ಈ ಕಡೆ. ರೀ ಇಲ್ಲಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ತಪ್ಪಿಸಿಕೊಳ್ಳೆ. ಪ್ರಾರ್ಥನಾ ಔಟ್. ಅರ್ಥ ನೋಡು, ನಿನ್ನಮ್ಮ ಔಟ್ ಆಗ್ಬಿಟ್ಲು. ಹೌದು, ಔಟ್ ಆಗ್ಬಿಟ್ಲು. ಇದಕ್ಕೋಸ್ಕರ ಬಂದ್ಯಾ? ಲೇ ಪ್ರಾರ್ಥನಾ, ಬಾರೆ ಬೇಗ. ಸರ್, ಪ್ರಾರ್ಥನಾ ಮೇಡಮ್ ಬರ್ಲಿಲ್ವಾ? ಇಲ್ಲ ಹರ್ಷ, ಇವಳು ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಿದ್ಲು. ಸರಿ, ಹಾಗೆ ನಿಮ್ಮನ್ನ ಮಾತಾಡಿಸ್ಕೊಂಡು ಇವಳನ್ನ ಸುತ್ತಾಡ್ಸಿದ್ರೆ ಇವಳಿಗೂ ಬೇಜಾರು ಕಡಿಮೆ ಆಗತ್ತೆ, ಹಾಗೆ ನಿಮ್ಮನ್ನ ಮಾತಾಡಿಸ್ದಂಗೂ ಆಗತ್ತೆ ಅಂತ ಬಂದ್ವಿ. ಅಟ್ಲೀಸ್ಟ್ ನೀವಾದ್ರೂ ಬಂದ್ರಲ್ಲ ಸರ್, ಖುಷಿ ಆಯ್ತು. ತಗೋ ಪುಟ್ಟ. ಅಯ್ಯೋ ಹರ್ಷ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಅಯ್ಯೋ, ನಿಮ್ಗೋಸ್ಕರ ಏನ್ ಮಾಡಿದ್ದಲ್ಲ ಸರ್, ರೆಗ್ಯುಲರ್ ಆಗಿ ಕಸ್ಟಮರ್ಸ್ಗೆ ಮಾಡ್ತೀವಲ್ಲ, ಅದೇ ಇದು. ತಗೊಳ್ಳಿ. ಮೊನ್ನೆ ದೇವಸ್ಥಾನದಲ್ಲಿ ಸಿಕ್ಕಿದಾಗ ನಾವೇನು ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ. ಅವತ್ ಮಾತಾಡ್ಲಿಲ್ಲ ಅಂದ್ರೆ ಏನ್ ಸರ್, ಇವತ್ತು ಫ್ರೀ ಆಗಿದೀವಲ್ಲ, ಮಾತಾಡಿ. ಅಲ್ಲ, ನೀವು ಸಡನ್ ಆಗಿ ಬೆಂಗಳೂರು ಬಿಟ್ಟು ಯಾಕೆ ಬಂದ್ರಿ? ಅಲ್ಲೇ ಇರ್ಬೋದಿತ್ತಲ್ವಾ? ಕಾಲ ಅನ್ನೋದು ನಿರ್ಣಯ ತಗೊಂಡಾಗ ನಾವು ತಾನು ಏನ್ ಮಾಡಕ್ಕಾಗುತ್ತೆ ಸರ್. ಅದು ಚಲಿಸ್ದಾಗೆ ನಾವಿಲ್ಲಿಗೆ ಹೊರಟು ಬಂದ್ವಿ. ಅಲ್ಲಿದ್ದಾಗ ಏನೇನಾಯ್ತು ಅಂತ ನಿಮಗೂ ಗೊತ್ತೇ ಇದೆಯಲ್ಲ. ಅಪ್ಪ, ನಾನು ಹೋಗಿ ಆಟ ಆಡ್ತೀನಿ. ಸರಿ ಮಗಳೇ, ಹುಷಾರು. ಸಾರಿ, ನೀವೇನೋ ಹೇಳ್ತಿದ್ರಿ. ಹಾ ಸರ್, ಅದು ನನ್ನಿಂದನೇ ಸಮರ್ಥ ಪ್ರಾರ್ಥನಾ ದೂರ ಆಗಿದ್ದು. ಇಷ್ಟಕ್ಕೆಲ್ಲ ನಾನೇ ಕಾರಣ ಅನ್ನೋದು ಐಶ್ವರ್ಯನ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿತ್ತು. ನಾವಿನ್ನೂ ಇಲ್ಲೇ ಇದ್ರೆ ಅವ್ರ ಸಂಸಾರ ಹಾಳಾಗುತ್ತೆ, ನಾವಿಲ್ಲಿರೋದು ಬೇಡ, ಎಲ್ಲಾರ ದೂರ ಹೊರಟೋಗೋಣ ಅಂತ ತೀರ್ಮಾನ ಮಾಡಿದ್ರು. ಅವ್ರ ತೀರ್ಮಾನ ನನಗೂ ಸರಿನೇ ಅನಿಸ್ತು. ಅದಕ್ಕೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಹೊರಟು ಬಂದ್ವಿ. ನಾವು ಇಲ್ಲಿಗೆ ಬಂದಾಗ ನಮಗೆ ನಮ್ಮವರು ಅಂತ ಯಾರೂ ಇರಲಿಲ್ಲ ಸರ್. ಜೀವನಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಹೋಟೆಲ್ ಮಾಡೋ ಪ್ಲ್ಯಾನ್ ಹೊಳಿತು. ಶುರುನಲ್ಲಿ ಸ್ವಲ್ಪ ಕಷ್ಟ ಆಯಿತು, ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೊಂಡ್ವಿ. ಜೀವನನ ಸುಲಭವಾಗಿ ನಡೆಸೋದಕ್ಕೆ ಸಾಕಷ್ಟು ದುಡ್ಡು ಇಲ್ಲದೆ ಇದ್ರು ಎರಡೋ ಊಟಕ್ಕೆ, ನೆಮ್ಮದಿಯಾದ ಜೀವನಕ್ಕೆ ಇಷ್ಟು ಸಾಕು ಸರ್. ನಾವು ಇದರಲ್ಲೇ ನೆಮ್ಮದಿಯಾಗಿದ್ದೀವಿ. ಇಷ್ಟೆಲ್ಲ ಕಷ್ಟ ಇದ್ರೂ ನಮ್ಮ ಹತ್ರ ಯಾಕೆ ಹೇಳ್ಕೊಳ್ಳಿಲ್ಲ ಹರ್ಷ? ಕಷ್ಟ ಅನ್ನೋದು ಸುಲಭವಾಗಿ ತೀರೋದ್ರೆ ಜೀವನಕ್ಕೆ ಅರ್ಥ ಇರಲ್ಲ ಅಲ್ವಾ ಸರ್? ನಮಗಿಂತ ಕಷ್ಟಪಡ್ತಿರೋರು ಎಷ್ಟೋ ಜನ ಇದ್ದಾರೆ, ಯಾವುದಕ್ಕೂ ಗತಿ ಇಲ್ದಿದ್ದವ್ರಿದ್ದಾರೆ. ಅಂದರೆ ನಾವು ಅವ್ರಿಗಿಂತ ಮೇಲಲ್ವಾ ಸರ್? ನಿಮ್ಮ ಮಾತು ನನಗಿಷ್ಟ ಆಯ್ತು ಹರ್ಷ. ನೀವು ಹೇಳ್ದಾಗೆ ನಮ್ಗಿಂತ ಕಷ್ಟದಲ್ಲಿರೋನ್ನ ನೋಡಿ ನಾವು ಜೀವನ ಸಾಗಿಸಕ್ಕೆ ಶುರು ಮಾಡಿದ್ರೆ ಲೈಫ್ ತುಂಬಾನೇ ಚೆನ್ನಾಗಿರತ್ತೆ. ನಾವು
ಚಿಕ್ಕ ಸಮಸ್ಯೆನೇ ದೊಡ್ಡ ಸಮಸ್ಯೆ ಅಂತ ಅನ್ಕೊಂಡು ಅದರಿಂದನೇ ಲೈಫೇ ಕಷ್ಟ ಅಂತ ಅನ್ಕೊಂತೀವಿ. ಹೌದು ಸರ್. ಹಾಂ, ನನ್ನ ಕತೆ ಹಾಗಿರಲಿ. ನಿಮ್ಮ ಲೈಫ್ ಹೇಗೆ ನಡೀತಾ ಇದೆ? ಆಫೀಸ್ ವರ್ಕೆಲ್ಲ ಹೇಗಿದೆ? ಏನೋ ನಡೀತಾ ಇದೆ. ನೀವು ಬಿಟ್ಟು ಹೋದ್ಮೇಲೆ ನಮ್ಮ ಲೈಫು ನಿಮ್ಮ ಹಾಗೇನೆ ನೋವಿನ ಅಲ್ವಿನ ಜೊತೆ ಸಾಗ್ತಾ ಇದೆ. ಮಾಮೂಲಿ ಆಫೀಸ್ ಕೆಲಸ ಜೊತೆಗೆ ಫ್ಯಾಮಿಲಿ ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಬರಬೇಕು. ಒಟ್ನಲ್ಲಿ ಎರಡು ಜೊತೆಯಾಗಿ ಸಾಗ್ತಾ ಇದೆ. ಒಟ್ನಲ್ಲಿ ನೋವು ನಲಿವು ಏನೇ ಇರಲಿ, ಇತ್ತೀಚಿನ ದಿನಗಳಲ್ಲಿ ಲೈಫು ಸೂಪರ್ ಆಗಿದೆ ಹರ್ಷ. ಸರ್, ನಾನು ನಿಮ್ಗೊಂದು ಮಾತು ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳಿ ಹರ್ಷ. ಅದು ನಿಮಗೂ ಪ್ರಾರ್ಥನಾ ಮೇಡಮ್ಗೂ ಡಿವೋರ್ಸ್ ಆಗಿತ್ತಲ್ಲ, ಮತ್ತಿದೆಲ್ಲ ಹೇಗೆ ಅಂತ. ಹೌದು, ನಾವು ಡಿವೋರ್ಸ್ ಆಗಿ ಬೇರೆ ಆಗಿದ್ದೇನೋ ನಿಜ. ಆದರೆ ಭಾವನೆಗಳಿನ್ನೂ ಜೀವಂತವಾಗಿದ್ವು. ಸಂಸಾರದಲ್ಲಿ ಮುಂಗೋಪ ಇತ್ತು, ಆದ್ರೆ ಪ್ರೀತಿ ಯಾವತ್ತೂ ಕಡಿಮೆ ಆಗಿರ್ಲಿಲ್ಲ. ನಾವಿಬ್ರು ದೂರ ಇದ್ರು ಮಾನಸಿಕವಾಗಿ ಹತ್ರ ಇದ್ಕೊಂಡು ಹಲವಾರು ದಿನ ನೋವು ಅನುಭವಿಸಿದ್ವಿ. ಮುಂದೊಂದ್ ದಿನ ನಾವು ಮತ್ತೆ ಸೇರ್ತೀವಿ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಒಂಟಿಯ ಬದುಕ್ತಾ ಇದ್ದ ನಮ್ಮ ಜೀವನದಲ್ಲಿ ಯಾರೋ ಒಬ್ರು ಎಂಟ್ರಿ ಕೊಟ್ರು. ಹೆಚ್ಚು ಕಡಿಮೆ ನಮ್ಮ ಜೀವನನ ಬದಲಾಯಿಸೋದಕ್ಕೆ ಅವರೊಬ್ರು ಶಕ್ತಿಯಾಗಿ ಬಂದ್ರು ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ ಹರ್ಷ. ಆ ವ್ಯಕ್ತಿ ಯಾರು ಸರ್? ಬೇರೆ ಯಾರೂ ಅಲ್ಲ, ನನ್ನ ಮಗಳು ಅರ್ಥ. ಬೇರೆ ಬೇರೆ ಇದ್ ನಾವು ಯಾರ ಮಾತು ಕೇಳದೆ ದೂರ ಇದ್ವಿ. ನಮ್ಮನ್ನ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ದೇವರೇ ಅರ್ಥನ ನನ್ನ ಮಗಳ ಕಳಿಸ್ಕೊಟ್ಟ. ಅವಳ ಹಠಮಾರಿತನೋ ಅವಳ ಪ್ರೀತಿನೂ ನನಗೆ ಗೊತ್ತಿಲ್ಲ. ಕಾನೂನು ಮೂಲಕ ದೂರ ಆದ್ ನಾವು ಮತ್ತೆ ಒಂದಾದ್ವಿ. ನಮ್ ತಪ್ಪನ್ನ ನಾವು ತಿದ್ಕೊಂಡ್ವಿ. ಎಷ್ಟೋ ಸಲ ತಮ್ಮ ಮಕ್ಕಳೇ ತಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಬುದ್ಧಿ ಹೇಳ್ತಾರೆ ಅಂತ ನಾನು ಕೇಳಿದ್ದೆ. ಆದ್ರೆ ನಮ್ಮ ವಿಷಯದಲ್ಲಿ ಅದು ಸತ್ಯ ಆಯ್ತು. ಇವತ್ತು ನಾವು ಸಂತೋಷವಾಗಿದ್ದೀವಿ ಅಂದ್ರೆ ಅದಕ್ಕೆ ನನ್ನ ಮಗಳು ಅರ್ಥನೇ ಕಾರಣ. ಅರ್ಥನ ನಾವು ಮಗಳಾಗಿ ಪಡೆಯೋದಕ್ಕೆ ಅದೃಷ್ಟ ಮಾಡಿದೀವಿ ಹರ್ಷ. ಒಟ್ನಲ್ಲಿ ನಿಮ್ಮ ಜೀವನನೂ ನಮ್ಮ ಜೀವನದ ಥರ ಹಲವಾರು ಅಡೆತಡೆಗಳನ್ನು ದಾಟ್ಕೊಂಡು ಮುಂದೆ ಸಾಗ್ತಿದೆ ಅನ್ನಂಗಾಯ್ತು. ಬರೀ ನಮ್ಮ ಜೀವನ ಮಾತ್ರ ಅಲ್ಲ ಹರ್ಷ, ಎಲ್ರ ಜೀವನನೂ ಹೀಗೆ ಸಾಗೋದು. ಮತ್ತೆ ನಿಮ್ ಮುಂದಿನ ಪ್ಲಾನ್ ಹೇಗಿದೆ? ಈಗ ಬಿಸ್ನೆಸ್ ಅಂತೂ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಕಷ್ಟಪಟ್ಟು ಇದನ್ನೇ ದೊಡ್ಡದು ಮಾಡಿಬಿಟ್ರೆ ನಮ್ಮ ಜೀವನಕ್ಕೆ ಅದೇ ಸಾಕು ಸರ್. ಒಟ್ನಲ್ಲಿ ನಾವು ಮಾಡೋ ಕೆಲಸದಿಂದ ನಮ್ಗೆ ತೃಪ್ತಿ ಸಿಕ್ಕಿದ್ರೆ ಅಷ್ಟೇ ಸಾಕು ಹರ್ಷ. ಎಲ್ಲ ಒಳ್ಳೇದಾಗತ್ತೆ ಬಿಡಿ. ಸರಿ, ನಮ್ಮನೇಲಿ ಎಲ್ರೂ ಕಾಯ್ತಿರ್ತಾರೆ, ನಾನು ಹೋಗಿ ಬರ್ತೀನಿ. ಸರಿ ಸರ್, ನೀವು ಬಂದಿದ್ದು ನನಗೆ ಖುಷಿ ಆಯಿತು. ನನಗೂ ಅಷ್ಟೇ. ನಿಮ್ಮ ಜೊತೆ ಮಾತಾಡಿ ಮನ್ಸೇನೋ ಒಂಥರ ಹಗುರ ಅನಿಸ್ತಾ ಇದೆ. ತಲೆ ಮೇಲೆ ಹೊತ್ಕೊಳ್ಳೋದು ದೇಹಕ್ಕೆ ಭಾರ ಆದರೆ ಮನಸ್ಸಲ್ಲಿ ವಿಷಯ ಮುಚ್ಚಿಟ್ಕೊಳ್ಳೋದು ಮನ್ಸಿಗೆ ಭಾರ ಆಗುತ್ತೆ. ಈಗ ಅದನ್ನು ಹೊರ ಹಾಕಿದ್ರಲ್ಲ, ನಿಮ್ಮ ಮನಸ್ಸು ಹಗುರ ಅನಿಸಿದೆ. ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ ಹರ್ಷ. ಸರಿ, ನಾನಿನ್ ಬರ್ತೀನಿ. ಸರಿ ಸರ್. ಪ್ರಾರ್ಥನಾ, ಮಿಲನ 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 ಮಿಲನ. ಪ್ರಾರ್ಥನಾ, ಅಲ್ಲೇನೋ ಮುಟ್ಬೇಡ, ಹೊರಗೆ ಬಾ. ಓ, ಮಗಳ? ಹೌದು ಸರ್. ಸರಿ, ನಾನಿನ್ ಬರ್ತೀನಿ. ಸರಿ ಸರ್. ಪ್ರಾರ್ಥನಾ, ಅಪ್ಪ, ಅಮ್ಮ ಬಂದಿದ್ದಾಳ? ಇಲ್ಲ ಕಣೋ, ಯಾಕೆ ಸಡನ್ ಆಗಿ ಕೇಳ್ತಿದ್ಯಾ? ಅಮ್ಮನ ಹೆಸರು ಕೂಗ್ದಂಗಾಯ್ತು. ಅದು ಅವ್ರ ಮಗಳ ಹೆಸರು. ಮಗಳ ಹೆಸರು ಯಾಕೆ ಪ್ರಾರ್ಥನಾ ಅಂತ ಅಮ್ಮನ ಹೆಸರು ಇಡ್ಬೇಕು? ಅವ್ರಿಗಿಷ್ಟ ಆಗಿದೆ ಅದಕ್ಕೆ. ಇಷ್ಟ ಆದ್ರೆ ಇಟ್ಬಿಡೋದಾ? ನಾನು ಹೋಗಿ ಕೇಳ್ಕೊಂಬರ್ತೀನಿ. ಏಯ್ ಮಗಳೇ, ಹಾಗೆಲ್ಲ ಕೇಳಬಾರ್ದು. ನಡಿ, ನಾವು ಹೋಗೋಣ. ನನಗೆ ಗೊತ್ತಾಗ್ಬೇಕಪ್ಪ, ನಾನು ಹೋಗಿ ಕೇಳ್ಕೊಂಬರ್ತೀನಿ. ಓ, ನಾನೇ ಹೇಳ್ತೀನಿ ಕಂದ, ನಡಿ. ಹಂಗಾರೆ ಹೇಳಿ. ಕಾರಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ, ನೀ ನಡಿ ಫಸ್ಟ್.
ಕಂದ, ಆ ಮರ ಎಷ್ಟು ಚೆನ್ನಾಗಿದೆ ಅಲ್ಲ? ಯಾವ ಮರ ಅಪ್ಪ? ಅದೇ ಕಣೋ, ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ಮರ. ಆ ತರದ ಮರ ನಮ್ಮ ಮನೆ ಪಕ್ಕದಲ್ಲೇ ಇದೆ ಅಲ್ವಾ? ಓ, ಇದು ಅದೇ ಮರನಾ? ಹ್ಞೂ ಅಪ್ಪ. ಅದು ದೂರದಲ್ಲಿತ್ತಲ್ವಾ, ಅದಕ್ಕೆ ಕಾಣಿಸ್ಲಿಲ್ಲ. ಅಪ್ಪ, ಯಾಕೆ ಮಗು ಹೆಸರು ಪ್ರಾರ್ಥನಾ ಅಂತ ಅಮ್ಮನ ಹೆಸರಿಟ್ಟಿದ್ದಾರೆ ಅಂತ ಹೇಳಲೇ ಇಲ್ಲ? ಅರ್ಥ, ಇವಾಗ ನೀನ್ ಎಷ್ಟನೇ ಲೆವೆಲ್ ಅಲ್ಲಿ ಇದೆಯಾ? ನಾನು 4th ಲೆವೆಲ್ ಅಲ್ಲಿ ಇದ್ದೀನಿ. ಹೌದಾ? ಅದು ತುಂಬಾ ಕಷ್ಟ ಇದೆ ಅಲ್ವಾ? ಹ್ಞೂಪ್ಪ. ಈ ಲೆವೆಲ್ ದಾಟ್ಬಿಟ್ರೆ ಮುಂದೆ ಎಲ್ಲ ಈಸಿ ಇದೆ ಕಂದ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡು. ಸರಿಪ್ಪ. ಯಾಕೆ ಹೀಗೆ ಅದೇ ಪ್ರಶ್ನೆ ಕೇಳ್ತಿದ್ದಾಳೆ? ಇದಕ್ಕೆ ನಾನು ಹೇಗೆ ಉತ್ತರ ಕೊಡ್ಲಿ? ಇವತ್ತು ನಾನು ಇಲ್ಲಿ ಕರ್ಕೊಂಡು ಬಂದು ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ. ಹೇಗಾದ್ರೂ ಮಾಡಿ ಆ ಪ್ರಶ್ನೆ ಕೇಳಿದಾಗೆ ಮ್ಯಾನೇಜ್ ಮಾಡಬೇಕು. ಅದು ಯಾಕೆ ಇವಳು ತಲೆಯಿಂದ ಹೋಗ್ತಾನೆ ಇಲ್ಲ? ಹೇಗೆ ಮ್ಯಾನೇಜ್ ಮಾಡೋದು? ಅಪ್ಪ, ಏನು ಮಗಳೇ? ನೀವು ಎಷ್ಟು ಲೆವೆಲ್ ಅಲ್ಲಿ ಇದ್ದೀರಾ? ನಾನು 6ನೇ ಲೆವೆಲ್ ಮುಗಿಸಿದ್ದೀನಿ ಕಂದ. ಓಕೆ, ನಾನು ಅಲ್ಲಿವರೆಗೂ ಆಡಿ ಮುಗಿಸ್ತೀನಿ. ಅಪ್ಪ, ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಮಿಲನ 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 ಮಿಲನ. ಅಪ್ಪ, ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಯಾವ ಪ್ರಶ್ನೆನೋ? ಅದೇ ಆ ಅಂಕಲ್ ಮಗಳಿಗೆ ಅಮ್ಮನ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ. ಅರ್ಥ, ಜರ್ಮನಿಯಿಂದ ತಾತ ಫೋನ್ ಮಾಡಿ ನಿನ್ಗೇನೇನ್ ಬೇಕು ಅಂತ ಕೇಳಿದ್ರು. ನಾನು ನಿನ್ಗೆ ಬಟ್ಟೆ, ನಿನ್ಗೆ ಇಷ್ಟವಾದ ಚಾಕ್ಲೇಟ್ಸ್ ಎಲ್ಲ ತಗೊಂಬರಕ್ ಹೇಳಿದೀನಿ. ತಮ್ಮಂದಿರಿಗೆ ಏನ್ ತಗೊಂಬರಕ್ ಹೇಳಿದೀರಾ? ಅವ್ರಿಗೂ ತರಕ್ ಹೇಳಿದೀನಿ ಕಣೋ. ಥ್ಯಾಂಕ್ಸ್ ಅಪ್ಪ. ಇದನ್ನ ಯಾಕಿನ್ನೂ ಮರ್ತಿಲ್ಲ? ಇವಳನ್ನ ಹೇಗೆ ಕನ್ವಿನ್ಸ್ ಮಾಡೋದು? ಅಪ್ಪ, ಆ ಅಂಕಲು ಅರ್ಥ, ನಿನ್ ಫ್ರೆಂಡು ಪೂರ್ಣ ಇದ್ದಾಳಲ್ಲ, ಅವ್ರ ತಾತನ ಮನೆ ಕೂಡ ಇಲ್ಲೇ ಇರೋದು ಗೊತ್ತಾ? ಹೌದಾ? ಅವ್ರ ಮನೆ ಯಾಕೆ ಇಲ್ಲೇ ಇದೆ? ಆಕ್ಚುಲಿ ಅವರೆಲ್ಲ ಇಲ್ಲೇ ಬೆಳೆದಿದ್ದಂತೆ. ಅವ್ರು ಇಲ್ಲೇ ಯಾಕೆ ಬೆಳೆದ್ರು? ನಿಮ್ ತಾತ ಅಮ್ಮ ಎಲ್ಲ ಇಲ್ಲೇ ಇದ್ದಾರಲ್ವಾ, ಹಾಗೆ ಅವರು ಇಲ್ಲೇ ಇರೋದು. ಹೌದಾ? ನನಗೆ ಗೊತ್ತೇ ಇರ್ಲಿಲ್ಲ. ಅಪ್ಪ, ಅಶ್ಯ ಅಂಕಲು ಸ್ನಾಕ್ಸ್ ಮಾಡಿದ್ರಲ್ಲ, ಅದು ಅವರೇ ಮಾಡಿದ್ದು ಕಂದ. ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಅವ್ರ ಮನೇಲಿ ಅವರೇ ಅಡ್ಗೆ ಮಾಡೋದಾ? ಹ್ಞೂ ಕಣೋ, ಆಕ್ಚುಲಿ ಅದು ಮನೆ ಅಲ್ಲ, ಹೋಟೆಲ್ಲು. ಅಲ್ಲಿಗೆ ಬರೋರ್ಗೆಲ್ಲ ಅಂಕಲೇ ಅಡ್ಗೆ ಮಾಡೋದು. ಅಪ್ಪ, ಎಲ್ಲ ಕಡೆ ಲೇಡೀಸ್ ಅಡ್ಗೆ ಮಾಡೋದು, ಇವ್ರಿಗೆ ಹೆಂಗ್ ಬರುತ್ತೆ? ಕಂದ, ಮನೇಲಿ ಮಾತ್ರ ಲೇಡೀಸ್ ಕಣೋ ಮಾಡೋದು ಅಡ್ಗೆನ. ಹೊರಗಡೆ ಎಲ್ಲ ಫಂಕ್ಷನ್ ಅಲ್ಲಿ, ಹೋಟೆಲ್ ಅಲ್ಲಿ ಗಂಡಸ್ರೆ ಅಡ್ಗೆ ಮಾಡೋದು. ನಿಂಗೆ ಇನ್ನೊಂದು ವಿಚಾರ ಗೊತ್ತಾ? ಈ ರುಚಿ ರುಚಿಯಾದ ಅಡ್ಗೆಗೆ ನಳಪಾಕ ಅಂತ ಹೇಳ್ತಾರೆ. ಅದು ಫೇಮಸ್ ಆಗಿ ಅಡ್ಗೆ ಮಾಡ್ತಿದ್ದು ಮಹಾರಾಜನ ಹೆಸರು. ಈ ರುಚಿಯಾದ ಅಡ್ಗೆ ಅನ್ನೋದು ಹುಟ್ಟಿದ್ದೇನೆ ನಮ್ ಗಂಡಸ್ರಿಂದ, ಗೊತ್ತಾ? ಹೌದಾ? ನಂಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಅಪ್ಪ, ಹರ್ಷ ಅಂಕಲು ಅವ್ರ ಮಗಳಿಗೆ ಅಮ್ಮನ ಹೆಸರು ಯಾಕಿಟ್ರು? ಕಂದ, ಮನೆ ಬಂತು, ಹೋಗೋಣವಾ? ಓ, ನನ್ ಮನೆ ಬಂದೇ ಬಿಡ್ತು. ಬನ್ನಿಪ್ಪ